ಸರ್ ಕ್ಯಾರಿಯರ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಹಾ, ನೀವು ಹೋಗು. ಆಯ್ತು ಸರ್. ಶಾಂತಿ ಬನ್ನಿ. ನೋಡಿ, ಇಲ್ಲಿ ಊಟ ರೆಡಿ ಇದೆ. ನಿಮ್ಗೆ ಏನ್ ಬೇಕಾದ್ರೂ ಹಾಕೊಳ್ತೀನಿ. ಬಿ ಕಂಫರ್ಟ್. ಇದನ್ನ ನಿಮ್ಮನೆ ತಿಳ್ಕೊಳ್ಳಿ. ಐಲ್ ಬಿ ಬ್ಯಾಕ್. ಶಾಂತಿ, ಊಟ ಮಾಡಿ. ಎಕ್ಸ್ಕ್ಯೂಸ್ ಮೀ, ಶಾಂತಿ ಅಂದ್ರೆ ನಾನೇ. ನೀವು? ನಾವು ಮಹಿಳಾ ಮಂಡಳಿ ಸಂಘದವರು. ನಿಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಬಂದಿದ್ದೀವಿ. ಬನ್ನಿ. ಎಲ್ಲಿಗೆ? ವಿಧಾನಸೌಧಕ್ಕೆ. ಯಾಕೆ? ಉಪವಾಸ ಸತ್ಯಾಗ್ರಹ ನಡೆಸೋದಿಕ್ಕೆ. ನೋಡಿ, ಟೈಗರ್ಸ್ ಕ್ಲಬ್, ವುಮೆನ್ಸ್ ವಾಯ್ಸ್, ಸ್ತ್ರೀ ಕೂಗು, ಪ್ರಗತಿ ಪ್ರಗತಿ ಹೀಗೆ ಹಲವಾರು ಮಹಿಳಾ ಮಂಡಳಿಗಳು ನಿಮ್ಗೋಸ್ಕರ ಹೋರಾಡಕ್ಕೆ ಅಂತ ಮುಂದೆ ಬಂದಿವೆ. ಹೌದು, ಬನ್ನಿ. ಶ್ರೀರಾಮ ಮಂದಿರದಿಂದ ಪ್ರೊಸೆಷನ್ ಹೋಗೋಣ ಅಂತಿದ್ದೀವಿ. ನಿಮಗೆ ನ್ಯಾಯ ಸಿಗಲೇಬೇಕು. ಈ ಸಮಾಜದಲ್ಲಿ ಹೆಣ್ಣಿನ ಶೀಲದ ಬೆಲೆ ಏನು ಅಂತ ನಿರೂಪಿಸ್ತೀವಿ. ಇಷ್ಟಕ್ಕೂ ಶೀಲದ ಬೆಲೆ ಏನು ಅಂತ ತಿಳಿಸ್ತೀರಾ? ಇಷ್ಟಕ್ಕೂ ನೀವ್ಯಾರು? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಹೇಳಿ. ಶೀಲದ ಬೆಲೆ ಎಷ್ಟು ಹೇಳಿ? ಶೀಲಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ, ಅದು ತುಂಬಾ ಅಮೂಲ್ಯವಾದದ್ದು. ಮತ್ತೆ ಈಗ ತಾನೇ ಶೀಲದ ಬೆಲೆ ಎಷ್ಟು ಅಂತ ಸಮಾಜಕ್ಕೆ ತೋರಿಸ್ತೀವಿ ಅಂತ ಬಾಯಿ ಬಡಿತಾ ಇದ್ರಿ. ಏನೋ ಮಾತಿನ ಮಧ್ಯದಲ್ಲಿ ಹಾಗೆ ಹೇಳಿದ್ವಿ. ಓಕೆ, ಈಗ ಏನ್ ನ್ಯಾಯ ಮಾಡ್ತೀರಾ? ಹೋರಾಡ್ತೀವಿ. ಏನ್ ಮಾಡ್ತೀರಾ? ಹೋರಾಡ್ತೀವಿ. ಸರ್ಕಾರಕ್ಕೆ ವಿಷಯ ತಿಳಿಯೋ ಹಾಗೆ ಮಾಡ್ತೀವಿ. ಸರ್ಕಾರನೇ ಇಳಿದು ಬಂದು ನ್ಯಾಯ ಒದಗಿಸೋ ಹಾಗೆ ಮಾಡ್ತೀವಿ. ಯಾವ್ದು ಅನ್ಯಾಯ ಸ್ವಲ್ಪ ಬಿಡಿಸಿ ಹೇಳ್ತೀರಾ? 1 ಲಕ್ಷನೋ 2 ಲಕ್ಷನೋ ಕಾಂಪನ್ಸೇಷನ್ ಕೊಡ್ಸದ? ಇಲ್ಲ ನೆರೆ ಬಂದೆಲ್ಲ ಕಳ್ಕೊಂಡವ್ರಿಗೆ ಪರಿಹಾರ ಅಂತ ಏನೋ ಕೊಡ್ತಾರಲ್ಲ, ಹಾಗೇನಾದ್ರೂ ಇವ್ರಿಗೊಂದು ಹೋಲ್ಕೆ ಮಿಷನ್ ಕೊಡಿಸಿ ಆಕೆನ ಮೂಲೆಯಲ್ಲಿ ಕೂರಿಸಿ ನಿಮ್ ಸ್ಕೀಮ್ ನ ಪಾಪ್ಯುಲರ್ ಮಾಡ್ಕೋಬೇಕು ಅಂತ ಏನ್ರಿ ನೀವು ನಮ್ಮನ್ನೇ ಕಂಡಮ್ ಮಾಡ್ತಾ ಇದ್ದೀರಾ? ಶಟ್ ಅಪ್. ಆಕೆಗೆ ಬೇಕಾಗಿರೋದು ಅಭಿಮಾನದಿಂದ ಗೌರವಿಸುವ ವ್ಯಕ್ತಿಗಳು, ಧೈರ್ಯ ಹೇಳೋ ಸ್ನೇಹಿತರು. ನೋಡಿ, ಸುಮ್ನೆ ಆಕೆ ಪಾಡಿಗೆ ಆಕೆನ ಬದುಕಕ್ಕೆ ಬಿಟ್ಬಿಡಿ. ಈ ನಿಮ್ ಹಂಗರ್ ಸ್ಟ್ರೈಕು, ಆಂಗರ್ ಸ್ಟ್ರೈಕು, ಈ ಪ್ರೊಸೆಷನ್ಗಳಿಂದ ಆಕೆ ಗಾಯದ ಮೇಲೆ ಬರೆ ಎಳೆದಂಗೆ. ಇದರಿಂದ ಆಕೆಗೆ ಲಾಭ? ನಿಮ್ ಮಹಿಳಾ ಸಂಸ್ಥೆಗಳು ಇನ್ನೂ ಜೀವಂತವಾಗಿದೆ ಅಂತ ತೋರಿಸಿಕೊಟ್ರು ತಪ್ಪು. ಇಲ್ಲಿವರೆಗೂ ಶಾಂತಿಗೆ ಅನ್ಯಾಯ ಆಗಿರೋ ವಿಷಯ ಬರೀ ಕಾಲನಿ ಜನಗಳು ಮಾತ್ರ ಗೊತ್ತು. ಆದ್ರೆ ಈಗ ನೀವು ನಡೆಸೋ ಈ ಕಾರ್ಯಕ್ರಮಗಳಿಂದ ಪ್ರತಿ ಒಬ್ರಿಗೂ ಗೊತ್ತಾಗುತ್ತೆ. ಆಮೇಲೆ ಆಕೆ ಎಲ್ಲೇ ಕಂಡ್ರು ಪ್ರತಿ ಒಬ್ರು ಪಬ್ಲಿಕ್ ಪ್ರಾಪರ್ಟಿ ನೋಡ್ದಂಗ್ ನೋಡ್ತಾರೆ. ಈ ಹಿಂಸೆ ಒಂದೇ ಆಕೆಗೆ ನೀವು ಕೊಡಿಸೋ ನ್ಯಾಯ. ಹಾಗೇಳೋರು ಈ ವಿಷಯ ಮೊದಲೇ ಪೇಪರ್ ಅಲ್ಲಿ ಬರ್ದೇ ಇರೋ ಹಾಗೆ ನೋಡ್ಕೋಬೇಕಾಗಿತ್ತು. ಬಂದ್ರೆ ಹಾಗೇಳೋರು ಈ ವಿಷಯ ಮೊದಲೇ ಪೇಪರ್ ಅಲ್ಲಿ ಬರ್ದೇ ಇರೋ ಹಾಗೆ ನೋಡ್ಕೋಬೇಕಾಗಿತ್ತು. ಹಾಗೇಳೋರು ಈ ವಿಷಯ ಮೊದಲೇ ಪೇಪರ್ ಅಲ್ಲಿ ಬರ್ದೇ ಇರೋ ಹಾಗೆ ನೋಡ್ಕೋಬೇಕಾಗಿತ್ತು. ಇಲ್ಲಿ ಜಿ ಕೆ ಆರ್ ನಾನೇ. ಈ ನ್ಯೂಸ್ ಬರ್ದಿದ್ಕೆ ಅದು ರೇಪ್ ಆಗಿದೆ, ಅದಕ್ಕೆ ಬರ್ತಿದ್ದೀನಿ. ತಪ್ಪೇನು? ನನಗಿರೋ ಗುಲಾಬಿ ಹೂ ಬಗ್ಗೆ ಬರ್ತಿದ್ಯಾ? ಆದ್ರೆ ಅದಕ್ಕೆ ಕಾರಣ ಆದ ರಾಕ್ಷಸನ ಬಗ್ಗೆ ಯಾಕೆ ಬರ್ದಿಲ್ಲ? ನೋಡು, ಪತ್ರಿಕೆ ಸುದ್ದಿ ಬರೆದ್ರೆ ಅದರಿಂದ ಜನಗಳಿಗೆ ಪ್ರಯೋಜನ ಆಗ್ಬೇಕು. ಇದರಿಂದ ಯಾರು ಪ್ರಯೋಜನ? ಕಮ್ ಆನ್ ಟೆಲ್ ಮೀ. ಪೆನ್ ಇಸ್ ಮೈಟರ್ ದನ್ ಸ್ವರ್ಡ್ ಅಂತಾರೆ.
ನಿನ್ ಬೆನ್ನಿಗೆ ಕತ್ತಿಗಿಂತ ಶಕ್ತಿ ಇದ್ರೆ ರಾಜಕೀಯ ಕಾಲಿಡ್ತಿರೋ ರೌಡಿಗಳ ಬಗ್ಗೆ ಬರೀ, ಸರ್ಕಾರದ ಘಟನೆ ಲೂಟಿ ಮಾಡ್ತಿರೋ ಜನನಾಯಕರ ಬಗ್ಗೆ ಬರೀ. ವೋಟ್ ಆಗಿರೋ ಜನ ತಾವು ಮೋಸ ಹೋಗಿರೋದನ್ನ ಅವ್ರ ಕೈಯಲ್ಲಿ ಗಾಡಿ ನೋಡ್ಕೊಂಡು ಎಚ್ಚೆತ್ಕೋತಾರೆ. ನಿಮ್ ಪೇಪರ್ ಸರ್ಕ್ಯುಲೇಷನ್ ಬೆಳೆಯಕ್ಕೆ ಬೇರೆ ದಾರಿನೇ ಇಲ್ಲ ಅಂದ್ರೆ ಸತ್ತೋಗಿರೋ ಯಾವ್ದಾರ ನಾಯಕ ಬಗ್ಗೆ ರಸವತ್ತ ಬರೀರಿ. ಯಾಕಂದ್ರೆ ಅವಳೇನು ಸ್ಮಶಾನದಿಂದ ಎದ್ದು ಬಂದು ನಿಮ್ನ ಬೀದಿಗೆಳೆಯಲ್ಲ. ಇನ್ನೂ ದುರಾಸೆ ಇದ್ರೆ ಮನುಷ್ಯ ಯೂಸ್ ಮಾಡೋ ಸೋಪನ್ ಬಗ್ಗೆ ಬರೀರಿ, ಉರ್ಮಿಳ ಬಾಯ್ ಫ್ರೆಂಡ್ ಬಗ್ಗೆ ಬರೀರಿ. ಅಷ್ಟೇ ಹೊರತು ನಡೆಸುವ ದುರ್ಘಟನೆ ಮರಿತಾರೋ ಒಂದ್ ಹೆಣ್ಣಿನ ಜೀವನದಲ್ಲಿ ನಿಮ್ ಲೇಖನಿ ಖಡ್ಗ ಆಗಿ ಅವಳ ಜೀವನನ ಇಳ್ತಾ ಇರೋದು ಜರ್ನಲಿಸಂ ಅನ್ಸ್ಕೊಳ್ಳೋಣ, ಸ್ಯಾಡಿಸಂ ಅನ್ಸ್ಕೊಳ್ಳುತ್ತೆ. ನಿನಗ್ ನಿಜವಾಗ್ಲೂ ಧೈರ್ಯ ಇದ್ರೆ ಆ ಹುಡುಗಿನ ರೇಪ್ ಮಾಡಿದವ್ರನ್ನ ಕಂಡಿಡಿದು ನಿನ್ ಪೇಪರ್ ಅಲ್ಲಿ ಬರೆದು ಪೊಲೀಸ್ಗೆ ಹೆಲ್ಪ್ ಮಾಡು. ಆಗ ನೀನು ಅರುಣ್ ಶೌರಿ ತರ ಬೆಳಿತೀಯ. ನಿನ್ ಮನೆ ಒಲೆ ಉರಿಬೇಕು ಅಂತ ಬೇರೆಯವ್ರ ಮನೆಗೆ ಬೆಂಕಿ ಹಚ್ಚಬೇಡ. ದಿಸ್ ಇಸ್ ನಾಟ್ ಟ್ರೂ ವೇ ಟು ದ ಜರ್ನಲಿಸ್ಟ್. ಮೈಂಡ್ ಇಟ್. ಶಾಂತಿ, ಈ ಮನಸ್ಸಿದೆಯಲ್ಲ ಒಂಟಿಯಾಗಿದ್ದಷ್ಟು ಕಾಟ ಕೊಡೋದು ಜಾಸ್ತಿ. ನಾಳೆಯಿಂದ ನೀ ಆಫೀಸ್ಗೆ ಹೋಗ್ಬೋದಲ್ಲ? ಯಾವ ಆಫೀಸ್ಗೆ? ಅದೇ ನೀ ಕೆಲಸ ಮಾಡ್ತಿದ್ಯಲ್ಲ ಅದೇ ಆಫೀಸು. ಆಫೀಸ್ ಕಾಂಟ್ಯಾಕ್ಟ್ ಮಾಡಿದ್ದೆ, ನನ್ನ ಕೆಲಸದಿಂದ ತೆಗೆದ್ಬಿಟ್ಟಿದ್ದಾರೆ. ಈ ಸಮಾಜನೇ ಹೀಗೆ, ತಪ್ಪು ಮಾಡಿದವ್ರನ್ನ ಬಿಟ್ಬಿಡುತ್ತೆ, ನಿರಪರಾಧಿಗಳಿಗೆ ಶಿಕ್ಷೆ ಕೊಡುತ್ತೆ. ಇಟ್ಸ್ ಓಕೆ, ನಾನೀಗೊಂದು ಲೆಟರ್ ಕೊಡ್ತೀನಿ, ನೀ ಆಫೀಸ್ಗೆ ಹೋಗು. ಎಕ್ಸ್ಕ್ಯೂಸ್ ಮೀ, ಮ್ಯಾನೇಜರ್ ನೋಡ್ಬೇಕಿತ್ತು. ಅಲ್ಲಿದ್ದಾರೆ ನೋಡಿ. ಥ್ಯಾಂಕ್ ಯು. ಇಟ್ಸ್ ಸರ್. ಎಸ್, ಪ್ಲೀಸ್ ಕಮ್. ಇವತ್ತಿನಿಂದ ಈ ಸೀಟ್ ನಿಮ್ದು. ನಾನು ಅಲ್ಲಿ? ಹೌದು ಮೇಡಮ್, ಇದು ಆನಂದ್ ಅವ್ರದ್ದೇ ಸಂಸ್ಥೆ. ಇಲ್ಲಿವರೆಗೂ ಅವರೇ ಜನರಲ್ ಮ್ಯಾನೇಜರ್ ಆಗಿದ್ರು. ಇನ್ ಮುಂದೆ ನೀವೇ ಇಲ್ಲಿ ಜನರಲ್ ಮ್ಯಾನೇಜರ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಮೇಡಮ್, ಮನೆಗೆ ಹೇಗೆ ಹೋಗ್ತೀರಾ? ಬಸ್ಸಲ್ಲಿ. ನಾನು ಇವತ್ತಿಂದ ಆಫೀಸಿಗೆ ಹೋಗಕ್ಕೆ ಬರೋಕೆ ಕಂಪ್ನಿಯಿಂದ ಕಾರ್ ವ್ಯವಸ್ಥೆ ಮಾಡಿದ್ದೀನಿ. ಡ್ರೈವರ್ ಪ್ಲೀಸ್. ಕಂಗ್ರಾಚುಲೇಷನ್ ಮೇಡಮ್, ಕಂಗ್ರಾಚುಲೇಷನ್. ಬಾಬಾ ಬಾಬಾ ಎಲ್ಲಿದ್ಯಾ? ಇಲ್ಲೇ ಇಲ್ಲೇ ಇದ್ದ ಬಾಬಾ. ನಾನು ಅವತ್ತೇ ಹೇಳಿಲ್ಲ ನಮ್ ಶಾಂತಿ ಮೇಡಮ್ ಮುಖದಲ್ಲಿ ಎಂತ ಕಾಂತಿ ಇದೆ ಅಂತ. ನಾನು ಹೇಳಿದ್ದಲ್ಲ ಅಮ್ಮ, ಅವತ್ ನನ್ನ ಹೆಂಡತಿ ಬೈದ್ ಬಿಟ್ಟಿದ್ಲು. ಅದಕ್ಕೆ ತಲೆ ಕೆಟ್ಟು ಹೋಗಿ ನಾನ್ ನಿಮ್ಗೆ ಈ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ ಅಮ್ಮ. ಅವ್ರು ಕ್ಷಮಿಸ್ಬಿಟ್ಟಿದ್ದಾರೆ, ನೀವೇನು ಯೋಚನೆ ಮಾಡ್ಬೇಡಿ. ಮೇಡಮ್, ನಾವು ನಿಮ್ಮನ್ನ ರೈಲ್ ಹತ್ತಿಸ್ತಾ ಇದೀವಿ ಅಂತ ತಪ್ಪು ತಿಳ್ಕೋಬಾರ್ದು. ತಾವು ಆನಂದ್ ಅವ್ರ ಆಫೀಸಲ್ಲಿ GM ಆಗಿರೋ ವಿಷಯ ಕೇಳಿ ಈ ದೇಶದ PM ಆಗಿರೋಷ್ಟು ಸಂತೋಷ ಆಗಿದೆ. ನೀವು ಸ್ವಲ್ಪ ದೊಡ್ಡ ಮನ್ಸು ಮಾಡಿ ನನ್ನ ಸಿಸ್ಟರ್ಗೆ ಒಂದು ಸಣ್ಣ ಕೆಲಸ ಕೊಡಿಸ್ಬಿಟ್ರೆ ತುಂಬಾ ಉಪಕಾರ ಆಗ್ಬಿಡುತ್ತೆ. ಅವ್ರಿಗೆ ಹೇಳಿ ನೋಡ್ತೀನಿ. ನೀವ್ ಹೇಳೋದೇನ್ ಬೇಡ, ನೀವ್ ಬಾಯಿ ಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಮರಿಬಾರ್ದು, ದಯವಿಟ್ಟು ಮರಿಬಾರ್ದು. ಅಮ್ಮ, ಅಯ್ಯೋ ಬಾ, ನಾ ಹೇಳೋದ್ರಲ್ಲಿ ಮುಗೀತ. ಏನು CMಗೆ ಮೆಮೊರಂಡಮ್ ಕೊಟ್ಟ ಹಾಗೆ ಅಪ್ಲಿಕೇಶನ್ಸ್ ಮೇಲೆ ಅಪ್ಲಿಕೇಶನ್ ಬರ್ತಿರಾಗಿದೆ? ಇವರೇ ತಾನೆ ಅವತ್ತು ನೀನ್ ಸಾಯ್ಬೇಕು ಇಲ್ಲ ಜೀವಂತವಾಗಿರ್ಬೇಕು ಅಂತ ಈ ಕಾಲನಿಗೆ ಬಂದಾಗ ನಿನ್ ತಪ್ಪನ್ನ ಎತ್ತಿಡ್ದಿದ್ದು. ಆದ್ರೆ ಇವತ್ತು ನೀವೊಂದ್ ಕಂಪ್ನಿಗೆ ಜನರಲ್ ಮ್ಯಾನೇಜರ್ ಆಗಿದ್ರಿಂದ ಅವ್ರ ಮನೆ ಭವಿಷ್ಯ ನಿನ್ ಕೈಯಲ್ಲಿದೆ ಅಂತ ನಿನ್ನಿಂದ ಬಿದ್ದಿದ್ದಾರೆ. ಈಗ ನೀವ್ ಮಾಡ್ರೆ ಪರವಾಗಿಲ್ಲ, ಕಾಂಟೆಸ್ಟ್ ಕಾರಲ್ಲಿ ಓಡಾಡಿದ್ರೆ ಸಾಕು, ಎಲ್ಲಾದ್ರೂ ಮರ್ತು ಬಿಡ್ತಾರೆ. ಇಲ್ಲಿ ನಾವ್ ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯ. ಹೇಗ್ ಸಂಪಾದನೆ ಮಾಡ್ತೀವಂತ ಯಾರು ನಿನ್ ಕೇಳಲ್ಲ. ಇದೇ ಸಮಾಜ. ನಿನ್ ಕೆಲ್ಸ ಕೊಡ್ಸಿದ್ದು ನೀವು ಉದ್ಯೋಗ ಆಗಿರ್ಬೇಕು ಅಂತಲ್ಲ, ನಿನ್ನ ಅವಮಾನ ಮಾಡಿದವ್ರೆ ನಿನಗೆ ಗೌರವ ಕೊಡ್ಬೇಕು ಅಂತ. ಸೊ forget what has happened, okay?
ಕಣೆ ಆಂಟಿ. ಒಂದ್ ವೇಳೆ ಕೆಲಸದವಳಾಗಿದ್ರೆ? ಕೆಲಸದವಳೆಲ್ಲಾದ್ರೂ ಇಷ್ಟು ಸ್ಮಾರ್ಟ್ ಆಗಿರ್ತಾಳೇನೋ? ಹಾಗಾದ್ರೆ ಡ್ಯಾಡಿ ಫ್ರೆಂಡ್ ಆಗಿರ್ಬೋದಾ? ಏನು, ಡ್ಯಾಡಿಗೆ ಗರ್ಲ್ ಫ್ರೆಂಡ್ ಇದಾರಾ? ಯಾರು ಬೇಕು ನಿಮ್ಗೆ? ಡ್ಯಾಡಿ, ಇವ್ರು ಯಾರು ನೋಡು. ಇವ್ರು ನಿಮ್ ಮಕ್ಕಳ? ಅಂದ್ರೆ ನಿಮಗ್ ಮದ್ವೆ ಆಗಿದ್ಯಾ? ಇಲ್ಲ. ಹಾಗಾದ್ರೆ ಇವರು ನನ್ನ ತಂದೆ ತಾಯಿ ಜೊತೆ ಇದ್ದಾಗ ಒಂದಿನ ಸರ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಪೇಷಂಟ್ ವೆರಿ ಸೀರಿಯಸ್. ಕವಿತಾ ನರ್ಸಿಂಗ್ ಹೋಮ್. ನಾನು ಯಾರು ಅಂತ ಗೊತ್ತಾಯ್ತಾ? ನೀವು ನಮ್ ಡ್ಯಾಡಿ ಹತ್ರ ಪರ್ಸನಲ್ ಸೆಕ್ರೆಟರಿ ಕೆಲಸ ಮಾಡ್ತಿದ್ರಿ ಅಲ್ವಾ? ಜೊತೆಗೆ ತಾಳಿ ಕಟ್ಟಿಸ್ಕೊಂಡೆ ಅವ್ರ ಹೆಂಡತಿಯ ಕೂಡ ಕೆಲಸ ಮಾಡಿದ್ದೀನಿ. ಅವರು ಬೋನಸ್ ಆಗಿ 2 ಮಕ್ಕಳು ಕೂಡ ಕೊಟ್ಟಿದ್ದಾರೆ. ಇಬ್ರು ಅವ್ರ ರಕ್ತನೇ ಹಂಚ್ಕೊಂಡು ಹುಟ್ಟಿದ್ದಾರೆ. ನನ್ನ ಮಕ್ಕಳನ್ನ ಅವ್ರ ಮಕ್ಕಳು ಅಂತ ಒಪ್ಕೊಳ್ಳಿ ಅಂತಾಗ್ಲಿ, ಅವ್ರ ಆಸ್ತಿಲ್ ಪಾಲ್ ಕೇಳ್ಬೇಕು ಅಂತಾಗ್ಲಿ ನಿಮ್ಮನ್ ಕರ್ಸ್ಲಿಲ್ಲ. ಅವರಿಗೆ ಭಿಕ್ಷೆ ಬೇಡೋ ಸ್ಥಿತಿ ಬರ್ದಂಗೆ ನೀವು ನೋಡ್ಕೋತೀರಾ ಅಂತ ನಿಮ್ಮನ್ನೆಲ್ಲಿ ಕರ್ಸಿದೀನಿ. ನೀವು ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡಿ.